ಸೇವಾ ಪ್ರತಿಷ್ಠಾನದಲ್ಲಿ ಕೂಡ ನೀವು ತುಂಬ ಒಂದು ಅಧ್ಯಕ್ಷರಾಗಿ ನೀವೆಲ್ಲ ಕಾರ್ಯಗಳನ್ನು ನಡೆಸ್ತಾ ಇದ್ದೀರಾ. ಸೊ ಇಂಥ ಒಂದು ಟ್ರಸ್ಟ್ ಬಗ್ಗೆ ನಿಮಗೆ ತುಂಬ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿ ನಡೆಸಬೇಕು ಬೇರೆ ಒಂದು ಸಂಸ್ಥೆಗಳು ನಡೆಸ್ತಾ ಇರೋರು, ಮತ್ತು ನಿಮ್ಮ ಉದ್ದೇಶ ಯಾವ ರೀತಿ ಶುರುವಾಯಿತು ಇಂಥ ಒಂದು ಸಂಸ್ಥೆಗೆ ಸಹಾಯ ಮಾಡಬೇಕು ಅಂತ? ಎರಡು ಸಂಗತಿ ಪ್ರಾರಂಭದ ಹಂತದಿಂದನೂ ನಾನು ಇನ್ಸ್ಪೈರ್ ಆಗಿದೆ. ಒಂದು, ಸ್ವಾಮಿ ವಿವೇಕಾನಂದ ಹೇಳಿದಾಗೆ ನರಸೇವೆ ನಾರಾಯಣ ಸೇವೆ ಅನ್ನುವಂಥ ಸೊ ಆ ದಿಕ್ಕಲ್ಲಿ ಯೋಚನೆ ಮಾಡಿದಾಗ ಯಾವುದೇ ಸಮಾಜದಲ್ಲಿ ನಡೀತಾ ಇರುವಂಥ ಒಳ್ಳೆಯ ಚಟುವಟಿಕೆ ಸಮಾಜ ಅದಕ್ಕೆ ಬೆಂಬಲವಾಗಿ ನಿಂತ್ಕೋಬೇಕು. ಆವಾಗ ಮಾತ್ರ ಅದು ಸಸ್ಟೈನ್ಡ್ ಆಗಿ ಅವರಿಗೆ ಮಾರ್ಗದರ್ಶನ, ಕೈ ಹಿಡಿಯೋದು, ಮುಂದೆ ಕರ್ಕೊಂಡು ಹೋಗೋದು ಇದೆಲ್ಲ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಸೊ ನಾವೇ ಮನೋರಂಜನಾ ನಮ್ಮದೇ ಸಂಸ್ಥೆ ಇದ್ದರೂ ಕೂಡ ನಾವು ಬೇರೆ ಸಂಸ್ಥೆಗೆ ಸಹಾಯ ಮಾಡಲಿಕ್ಕೆ ಕಾರಣ ಸರ್ವೇ ಸುಖಿನ ಭವಂತು. ಇಡೀ ಜಗತ್ತು ಚೆನ್ನಾಗಿದ್ದರೆ ಮಾತ್ರ ಎಲ್ಲವೂ ಚೆನ್ನಾಗಿದೆ. ಸೊ ಆ ದೃಷ್ಟಿಕೋನದಿಂದ ಎಲ್ಲರೂ ನನಗೆ ಅನಿಸ್ತಾರೆ, ನೀವು ಮನೋರಂಜನಾ ನಡೆಸ್ತಾ ಇದ್ದೀರಾ ಮತ್ತು ಬೇರೆ ಸಂಸ್ಥೆಗೆ ಯಾಕೆ ಹೋಗ್ತಾ ಇದ್ದೀರಾ? ಬೇರೆ ಸಂಸ್ಥೆಗೆ ನಾನು ಹೋಗ್ತಾ ಇದ್ದೀನಿ, ಅದು ನಮ್ಮದೇ ಭಾಗ. ಸಮಾಜದಲ್ಲಿ ಇರುವಂಥ ಎಲ್ಲ ಒಳ್ಳೆಯ ಚಟುವಟಿಕೆ ಮಾಡಿದವರು ಎಲ್ಲರೂ ನಮ್ಮವರೇ. ಆ ಭಾವನೆಯಿಂದ ನಾನು ನೋಡ್ತಾ ಇದ್ದ ಕಾರಣಕ್ಕೆ ಈ ಥರ ಎಲ್ಲೇ ಆಗಲಿ ಈ ಥರ ಒಳ್ಳೆ ಕೆಲಸ ನಡೀತಾ ಇದೆ ಅಲ್ಲಿ ಹೋಗೋದು, ಅವರಿಗೆ ನನಗೆ ಸಾಧ್ಯ ಆದಷ್ಟು ಸಹಾಯ ಮಾಡೋದು, ಮಾರ್ಗದರ್ಶನ ಮಾಡೋದು ನನ್ನ ಸ್ವಭಾವ. ಸೊ ಆ ಕಾರಣದಿಂದ ನಾನು ಬುದ್ಧಿ ಸ್ಕೂಲಿಗೆ ಬಂದು ಅವ್ರ ಜೊತೆ ಚರ್ಚೆ ಮಾಡಿದಾಗ ಈ ರೀತಿ ಒಂದು ಪ್ರಯೋಗ ಮಾಡಬಹುದಾ? ಯಾಕಂದರೆ ಮತ್ತು ನಾನು ಬಂದಾಗ ನೋಡಿದೆ ಅಬವ್ 18 ಮಕ್ಕಳು ಬುದ್ಧಿ ಸ್ಕೂಲಲ್ಲಿ ನನಗೆ ಸಾಕಷ್ಟು ಜನ ಇದ್ದಾರೆ ಅಂತ ಗೊತ್ತಾಯಿತು. ಆವಾಗ ನಾನು ಮತ್ತಿನಿಯವರ ಹತ್ರ ಪ್ರಾರಂಭದಲ್ಲಿ ಮೊದಲನೇ ಸತಿ ಮಾತಾಡಿದೆ, ಹೇಗೆ ಅವ್ರನ್ನ ಎಂಗೇಜ್ ಮಾಡೋಕ್ಕಾಗುತ್ತೆ. ಯಾಕಂದ್ರೆ ನಾನು ಮನೋರಂಜನೆ ನಡೆಸ್ತಾ ಇದ್ರಿಂದ ನನಗೆ ಅದರದ್ದು ಪ್ರತ್ಯಕ್ಷವಾಗಿ ಅನುಭವ ಇದೆ. ಅಬವ್ 18 ಮಕ್ಕಳಲ್ಲಿ ನಾವು ಗಮನ ಕೊಡದೇ ಹೋದರೆ ರಿಗ್ರೆಷನ್ ಆಗುವಂಥ ಸಾಧ್ಯತೆ ಇದೆ. ಸೊ ಅದನ್ನು ತಡೆ ಹಾಕಲಿಕ್ಕೆ ಅವ್ರನ್ನ ಎಂಗೇಜ್ ಮಾಡಲೇಬೇಕು. ಸೊ ಆ ದೃಷ್ಟಿಕೋನದಿಂದ ಈ ಸ್ಕೂಲಲ್ಲಿ ಒಂದು ಆ ಅನುಭವವನ್ನು ತಗೊಂಡು ಮುಂದೆ ತಗೊಂಡು ಹೋಗಿ ಈ ರೀತಿ ಒಂದು ಪ್ರಕಲ್ಪವನ್ನು ನಡೆಸ್ಬೋದಾ ಅನ್ನುವಂಥ ಕಲ್ಪನೆ ರೇಖಾ ಮತ್ತು ಮತ್ತಿನಿಯವರ ಹತ್ರ ಮಾತಾಡಿದೆ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ನಾನು ಕಲ್ಪನೆ ಅವ್ರ ಮುಂದೆ ಇಟ್ಟಿದ್ದನ್ನು ಸಂಪೂರ್ಣವಾಗಿ ಸಾಕಾರಗೊಂಡಿದೆ. ಅಷ್ಟೇ ಅಲ್ಲ, ನಾನು ಯಾವ ಕಲ್ಪನೆ ನನ್ನ ಕಣ್ಮುಂದೆ ಇಟ್ಕೊಂಡಿದೆ ಅದೇ ರೀತಿ ಸಂಪೂರ್ಣವಾಗಿ ಅಲ್ಲಿ ಸೃಷ್ಟಿಯಾಗಿದೆ. ಸೊ ಇದು ಬಹಳ ಸಂತೋಷ. ಚಿಕ್ಕ ಪ್ರಶ್ನೆ, ನೀವು ಆಲ್ರೆಡಿ ನೀವು ಹಿಂದೂ ಸೇವಾ ಪ್ರತಿಷ್ಠಾನದಲ್ಲಿ ಇದ್ದೀರಾ ಅಂತ ಒಂದು ಸಂಸ್ಥೆನಲ್ಲಿ ಸೇವೆನ ಆಲ್ರೆಡಿ ನೀವು ಅದರಲ್ಲಿ ಮತ್ತೆ ನಿಮಗೆ ಮನೋರಂಜನಾ ಅನ್ನೋ ಒಂದು ಸ್ಪೆಷಲ್ ಸ್ಕೂಲಲ್ಲಿ ನೀವು 2-3 ಬ್ರಾಂಚ್ ಇದೆ ಅಂತ ನಾನು ಕೇಳ್ಕೊಟ್ಟಿದ್ದೀನಿ. ಸೊ ಇಂಥ ಒಂದು ಸಂಸ್ಥೆನ ಮತ್ತೆ ಅದರಲ್ಲಿ ನಿಮಗೆ ಹೇಗೆ ನೀವು ಒಂದು ಪಾರ್ಟಿಸಿಪೇಷನ್ ಮಾಡಬೇಕು, ಇಂಥದ್ದೊಂದು ಸಂಸ್ಥೆ ಬೇಕು ಅಂತ ಯಾವ ಆಲ್ರೆಡಿ ನೀವು ಇದ್ದೀರಾ ಒಂದು ಸೇವೆನಲ್ಲಿ, ಮತ್ತು ಇನ್ನೊಂದ್ರೆ ಹೇಗೆ ನೀವು ಅಲ್ಲ, ಈಗ ನೀವು ನಾಳೆ ಏನಾದ್ರು ಸಣ್ಣದಾಗಿ ಶುರು ಮಾಡಿದ್ರು ನಾನು ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೀನಿ. ನಮ್ಮ ಒಂದು ಸಣ್ಣ ಘೋಷವಾಕ್ಯ ಇದೆ, ಇಫ್ ಯು ಹ್ಯಾವ್ ಎ ಥೀಮ್ ವಿ ಹ್ಯಾವ್ ಎ ಟೀಮ್, ಯು ಹ್ಯಾವ್ ಎ ಟೀಮ್ ವಿ ಹ್ಯಾವ್ ಎ ಥೀಮ್. ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡುವಂಥ 4 ಜನ ಒಟ್ಟಿಗೆ ಬಂದರೆ ಅವ್ರಿಗೆ ಏನಾದರೂ ನಾನು ಒಳ್ಳೆ ಕೆಲಸ ಮಾಡುವಂಥ ಒಂದು ಸಹಾಯ ಮಾಡ್ಬೋದು, ಅವ್ರಿಗೆ ದೃಷ್ಟಿಕೋನ ಕೊಡ್ಬೋದು. ಇದನ್ನು ಮಾಡಿ ನೋಡಿ. ಆಲ್ರೆಡಿ ಮಾಡ್ತಾ ಇದ್ರೆ ಅವ್ರಿಗೆ ಮನುಷ್ಯ ಬಲ ಬೇಕು, ಸಹಾಯ ಬೇಕು ಅಂದರೆ ಸಹಾಯ ಜೋಡಿಸೋದು. ಈ ರೀತಿ ಒಂದು ಬ್ರಾಡರ್ ಪರ್ಸ್ಪೆಕ್ಟಿವ್ ಇಟ್ಕೊಂಡಾಗ ಸಹಜವಾಗಿ ಎಲ್ಲ ಕೆಲಸದಲ್ಲಿ ಕೈ ಜೋಡಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಮತ್ತು ಸಮಾಜದಲ್ಲಿ ಈ ಥರ ಸಂಸ್ಥೆಗಳು ಇರಲೇಬೇಕು. ಇರುವಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಒಂದು ಜವಾಬ್ದಾರಿ ಸಮಾಜದ ನಾಗರಿಕರಾಗಿ ನಮ್ಮ ಎಲ್ಲರದ್ದು ಇದೆ. ಸೊ ಆ ದೃಷ್ಟಿಕೋನದಿಂದ ನಾವೆಲ್ಲರೂ ಕೈ ಜೋಡಿಸ್ಬೇಕು. ನಾವೆಲ್ಲರೂ ಕೂಡ ಕೈ ಜೋಡಿಸಿದಾಗ ಮಾತ್ರ ಬೇರೆ ಬೇರೆ ರೀತಿಯ ಎಲ್ಲ ಪ್ರಕಲ್ಪಗಳು, ಬರೀ ವಿಶೇಷ ಮಕ್ಕಳದ್ದು ಮಾತ್ರ ಅಲ್ಲ, ಹಿಂದೂ ಸೇವಾ ಪ್ರತಿಷ್ಠಾನ ಇವತ್ತು 17 ಪ್ರಾಜೆಕ್ಟ್ಸ್ ಇದೆ. ಸೊ ಆ ರೀತಿ ಬೇರೆ ಬೇರೆ ಪ್ರಕಲ್ಪಗಳಲ್ಲಿ ಕೂಡ ನಾವು ಸಮಾಜದಿಂದ ಸಹಾಯ ಪಡಿತೀವಿ, ಸಮಾಜಕ್ಕೆ ಸಹಾಯ ಕೊಡ್ತೀವಿ. ಧನ್ಯವಾದ ಸರ್. ಎಲ್ರಿಗೂ ನಿಮ್ಮ ಸಮಯನ ಇಲ್ಲಿ ಕೊಟ್ಟು ಈ ಕಲ್ಪನೆ ಅದು 2 ರೀತಿ. ಒಂದು, ನಮ್ಮ ಮಕ್ಕಳಿಗೆ ಇಂಡಿಪೆಂಡೆಂಟ್ ಆಗಿ ನಿಮಗೆ ಒಂದು ಸ್ವಾವಲಂಬನೆ ಕಡೆಗೆ ತಗೊಂಡೋಗುತ್ತೆ. ಇನ್ನೊಂದು ಹೆಂಗಂದರೆ ಸೊಸೈಟಿಗೆ ಓಕೆ ಈ ಹುಡುಗರು ಕೂಡ ಸ್ಟೇಬಲ್ ಇದ್ದಾರೆ, ಅದೊಂದು ಅವೇರ್ನೆಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಈ ಸುತ್ತಮುತ್ತ ನೋಡಿದ್ರೆ ಒಂದು 2,000 ಜನ ಸ್ಟೂಡೆಂಟ್ಸ್ ನೆಕ್ಸ್ಟ್ ಜನ್ರೇಷನ್, ಈ ನರ್ಸಿಂಗ್ ಕಾಲೇಜ್ ಹುಡುಗರು, ಆರ್ಕಿಟೆಕ್ಟ್ರು, MBA ಮಾಡೋರು, PUC ಮಾಡೋರು ತುಂಬ ಜನ ಇದ್ದಾರೆ. ಸೊ ಅವರಿಗೆ ಇಲ್ಲಿ ಬಂದಾಗ ಅನಿಸುತ್ತೆ, ಹೌದಲ್ಲ ಇವರು ಇದನ್ನು ಮಾಡ್ಬೋದು, ನಾವು ಬೇರೆನೋ ಯೋಚನೆ ಮಾಡ್ಕೊಂಡಿದ್ವಿ. ಸೊ ಅವ್ರು ಇನ್ನೊಂದು 10 ಜನ ಕೇಳ್ತಾರೆ, ಇನ್ನೊಂದು 3 ಜನ ಕೇಳ್ತಾರೆ. ಎಂಟೈರ್ ಜನರೇಷನ್ ಅವೇರ್ನೆಸ್ ಎರಡು ಸಿಗುತ್ತೆ. ಈ ಮಕ್ಕಳೇ ಮಾಡುವಾಗ ನಾವು ಕೂಡ ಮಾಡ್ಬೋದು ಅನ್ನೋ ಇಷ್ಟು ಜನರಲ್ಲಿ ಮುಂದೆ ಇನ್ನೊಬ್ಬ ಯಾರಾದ್ರು ಅಥವಾ ಇನ್ನೊಬ್ಬಳು ಯಾರಾದ್ರು ಅದಕ್ಕೆ ನಾವೊಂದು ಇಂಥದ್ದೊಂದು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ರು ಕೂಡ ಅದು ಒಂದು ಬಹಳ ದೊಡ್ಡ ಸೇವೆ. ಲಕ್ಷ್ಮಿ
more of technical. ಓಕೆನಾ? Yeah, yeah. ನಮಸ್ತೆ ರೇಖಾ ಸಂಸ್ಥೆಗೆ ನೀವೇ ಮುಖ್ಯ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಬೇಸಿಕ್ ನೀವೇ ಸ್ಟಾರ್ಟ್ ಮಾಡಿದ್ದು ಅಂತ ಕೇಳಿದ್ದು. ಸೊ ನೀವು ಯಾವ ರೀತಿ ಶುರು ಮಾಡಬೇಕಂತ ಅನ್ನಿಸ್ತು, ಮತ್ತು ಹೇಗೆ ನಡೆಸ್ತಾ ಇದ್ದೀರಾ ನೀವು, ಎಷ್ಟು ಎಫರ್ಟ್ಸ್ ಆಗಬೇಕು, ಹೇಗೆ ಕಾಂಟ್ರಿಬ್ಯೂಷನ್ಸ್ನ ತಗೋಬೇಕು, ಫಂಡ್ಸ್ ಹೇಗೆ ಅರೇಂಜ್ ಮಾಡ್ತೀರಾ? ಯಾಕಂದರೆ ಇದು ನೀವು ಒಬ್ಬರಿಗೆ ಪ್ರಶ್ನೆ ಅಲ್ಲ, ಈ ಥರ ನಡೆಸ್ತಾ ಇರೋ ಹಲವಾರು ಸಂಸ್ಥೆಗೆ ನೀವು ಉತ್ತರ ಕೊಡ್ತೀರಾ ಅಂತ ನನ್ನ ಪ್ರಶ್ನೆ. ಈಗ ನಾನು ಮುಂಚೆ ಒಂದು ಮಗುವಿನ ತಾಯಿ ಅಷ್ಟೇ, ಒಬ್ಬ ಶಿಕ್ಷಕಿ, ನನ್ನ ಜ್ಞಾನದಿಂದ ಒಬ್ಬ ಟೀಚರ್ ಆಗಿ ಇದ್ದೆ ನಾನು ಅಷ್ಟೇ. ಮತ್ತು ನನ್ನ ಸಮಸ್ಯೆಗಳು ಎದುರಿಗೆ ಬಂದಾಗ ನಾನು ಆಲ್ಮೋಸ್ಟ್ ಎಲ್ಲರಿಗೂ ಸಹಜವಾಗಿ ಆಗೋದು, ಸಮಸ್ಯೆಗಳು ಬಂದಾಗ ಸ್ವಲ್ಪ ಕೂಗ್ತಾರೆ. ಬಟ್ ಆ ವಿಷಯದಲ್ಲಿ ನಾನು ನಮ್ಮ ಹಸ್ಬೆಂಡಿಗೆ ಮತ್ತು ನನ್ನ ಮಗನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಆ ಹೊತ್ತಿನಲ್ಲಿ ನಾನು ತುಂಬ ಸಪೋರ್ಟ್ ಮಾಡಿ ನನ್ನಲ್ಲೂ ಒಂದು ನಾಲೆಜ್ ಇದೆ, ನಾನು ಬೆಳಿಬಲ್ಲೆ ಅನ್ನೋದನ್ನು ನನಗೆ ತೋರಿಸಿ ಒಂದು ಮಾರ್ಗನ ತೋರಿಸ್ಕೊಟ್ರು. ಮತ್ತು ಇದಾದ ಮೇಲೆ ನನಗೆ ನಿಧಾನವಾಗಿ ಗೊತ್ತಾಗಿದ್ದೇನು ಅಂದರೆ ಆಲ್ ಚಿಲ್ಡ್ರನ್ ಆರ್ ಯೂನಿಕ್. ಯಾವುದೇ ಒಂದು ಮಗುವಿನಲ್ಲಿ ಕೂಡ ನಾವು ಯಾರನ್ನು ಕೆಳಗೆ ನಾವು ನೋಡೋ ಸಾಧ್ಯತೆನೇ ಇಲ್ಲ. ಎಲ್ಲರಲ್ಲೂ ಒಂದೇನೋ ಶಕ್ತಿ ಇದೆ, ಒಂದು ಜ್ಞಾನ ಇದೆ, ಅದನ್ನು ನಾವು ಹುಡುಕಿ ತೆಗಿಬೇಕು. ನಾವು ಮೊದಲು ಇಲ್ಲಿ ನನ್ನ ಟೀಮಲ್ಲಿ ನಾನು ಕಲ್ತ್ಕೊಂಡಿದ್ದೇನು ಅಂದರೆ, ನಾನು ಮೊದಲು ತಾಯಿ, ಆಮೇಲೆ ಒಬ್ಬ ಟೀಚರ್. ತಾಯಿ, ಯಾಕಂದರೆ ನಾವು ತಾಯಿ ಆದಾಗೇ ಆ ಮಗುವಿನ ಎಲ್ಲ ಒಂದು ತೊಂದರೆಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ಅದನ್ನು ಹೊರಗೆ ತೆಗೆದಕ್ಕೆ ನೋಡ್ತೀವಿ. ಬೇರೆ ಶಾಲೆ ಪದ್ಧತಿಯನ್ನು ನೋಡಿದರೆ, ಫಾರ್ಮಲ್ ಎಜುಕೇಷನಲ್ಲಿ ನೋಡಿದರೆ ನಾವು ಜ್ಞಾನಕ್ಕೆ ಹೆಚ್ಚು ಬೆಲೆ ಕೊಡ್ತೀವಿ. ಒಂದು 4 ಸ್ಕಿಲ್ಗಳಿಗೆ ಹೆಚ್ಚು ಬೆಲೆ ಕೊಟ್ಟು ನಾವು ಅದರ ಮೇಲೆ ನಾವು ನಮ್ಮ ಗುರಿಗಳನ್ನು ಹಾಕೊಳ್ತೀವಿ. ಬಟ್ ಇಲ್ಲಿ ಹಾಗಲ್ಲ, ಇವ್ರಿಗೆ ಎಲ್ಲ ರೀತಿಯಲ್ಲಿ ಡೆವಲಪ್ಮೆಂಟ್, ಲೈಕ್ ಇಮೋಷ್ನಲಿ, ಕಾಗ್ನಿಟಿವ್ಲಿಂದ, ಅವ್ರದ್ದು IQ ಹೇಗಿರುತ್ತೆ. ಈಗ ಒಂದು ಮಗು ADL, ಅದೇ ಈಗ ಒಂದು ಮಗು ಹೇಗೆ ಅಂದರೆ, ಈಗ ಅವನು ಬರೆಯೋದ್ರಲ್ಲಿ ಚೆನ್ನಾಗಿರ್ತಾನೆ, ಓದೋದ್ರಲ್ಲಿ ಇರಲ್ಲ. ಅಂದರೆ ಅವನಿಗೆ ಅಕ್ಷರಗಳು ತಿಳಿಯೋದೇ ಇಲ್ಲ. ಅದಕ್ಕೆ ಕೆಲವೊಂದಿಷ್ಟು ಹೆಸರುಗಳಿರ್ತವೆ, ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಬೇರೆ ಬೇರೆ. ಸೊ ಅದನ್ನೆಲ್ಲ ನಾವು ಕಂಡುಕೊಂಡು ಆ ಮಗುವಿನ ಒಂದು ಸಣ್ಣ ಸಣ್ಣ ಕೂದಲೆಯಷ್ಟು ಸಮಸ್ಯೆಗಳನ್ನು ತೆಗೆದ್ರೆ ಆ ಮಗು ಮತ್ತೆ ಬೆಳೆಯುತ್ತೆ. ಸೊ ನಾನು ಈ ಬುದ್ಧಿಶಾಲೆಯಿಂದ ಕಲಿತಿದ್ದು ತುಂಬ ಇದೆ. ನಾನು ಸ್ಪೆಷಲ್ ಎಜುಕೇಷನಲ್ಲಿ ಇರೋದ್ರಿಂದ ಆ ಮಕ್ಕಳಲ್ಲಿ ನಾನು ಸುಮಾರು ವೈವಿಧ್ಯತೆಯನ್ನು ನೋಡಿದ್ದೀನಿ. ಆ ವೈವಿಧ್ಯತೆ ಪ್ರಕಾರವಾಗಿ ನಾವು ನಡೀತಾ ಇದ್ದೀವಿ. ಮತ್ತು ಈಗ ಫಂಡು ಎಲ್ಲ ಅಂದರೆ ನಮಗೆ ಸಾಧಾರಣವಾಗಿ ಪೇರೆಂಟ್ಸ್ಗಳೇ ನಮಗೆ ಸಹಾಯ ಮಾಡ್ತಾರೆ. ಅದರಲ್ಲಿ ಹೇಗಿದೆ ಅಂದರೆ, ಕೆಲವೊಂದು ಮಕ್ಕಳು ಅವರಿಗೆ ಪೇರೆಂಟ್ಸ್ ಎಲ್ಲ ಫುಲ್ ಫೀಸ್ ಕೊಟ್ಟರೆ, ಇನ್ನು ಕೆಲವೊಬ್ಬರು ಪೇರೆಂಟ್ಸಿಗೆ ಆಗಲ್ಲ. ಸೊ ನಾವು ಅದರಲ್ಲೇ ಹಂಚಿಕೆ ಮಾಡಿಕೊಂಡು, ಸೊ ಹೇಗೆ ಅಂದರೆ ಅವರು ಕೂಡ ಇಂಡೈರೆಕ್ಟಾಗಿ ಸಮಾಜ ಸೇವೆನೇ ಮಾಡ್ತಾ ಇದ್ದಾರೆ. ಇನ್ನೊಂದು ನಮ್ಮ ಸ್ಕೂಲಲ್ಲಿ 2 ಟೈಪು ಪೇರೆಂಟ್ಸ್ ಇದ್ದಾರೆ. ಫ್ರಮ್ ಅಫೋರ್ಡಬಲ್ ಸೆಕ್ಷನ್, ಫ್ರಮ್ ನಾನ್ ಅಫೋರ್ಡಬಲ್ ಸೆಕ್ಷನ್. ಒಂದು ಏನಾಗುತ್ತೆ, ಅಫೋರ್ಡಬಲ್ ಸೆಕ್ಷನ್ ಬಂದ ಪೇರೆಂಟ್ಸು ನಾನ್ ಅಫೋರ್ಡಬಲ್ ಸೆಕ್ಷನ್ ಬಂದ ಮಕ್ಕಳಿಗೆ ನೋಡ್ಕೊತಾರೆ. ಆ ರೀತಿ ಇಂಡೈರೆಕ್ಟ್ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ವಿ. ಆ್ಯಂಡ್ ದೆನ್ ಈ ನನ್ನ ಕಾಂಟ್ಯಾಕ್ಟು, ಜನರಲ್ ಪಬ್ಲಿಕ್ಕು ಅವ್ರ ಕಡೆ ನಮಗೇನಾದ್ರು ಕಷ್ಟ ಬಂದಾಗ, ನೋಡಪ್ಪ ನನಗೆ ಸ್ವಲ್ಪ ಕಷ್ಟ ಇದೆ, ಕೊರೋನಾ ಟೈಮಲ್ಲಿ ಆಯಿತು, ಸೊ ಅಲ್ಲಿ ತುಂಬ ಕಷ್ಟ ಆಯಿತು. ಓಕೆ, ದೆನ್ ಯಾಕೆ ಈ ಹ್ಯಾವ್ ಸಮ್ ಪ್ರಾಬ್ಲಮ್. ಓಕೆ, ಅವರೆಲ್ಲ ಸೇರಿಬಿಟ್ಟು ಸೊ ಈ ಎನ್ಶೂರ್ ದಟ್ ಸ್ಕೂಲ್ ರನ್ ಫಾರ್ 2-3 months. ಸೊ ಈ ಥರ ಕಾಂಟ್ಯಾಕ್ಟ್ ಎವ್ರಿ ನಾವು ಬಂದಾಗ ಒಂದು ಅಸೆಸ್ಮೆಂಟ್ ಮಾಡ್ತೀವಿ, ಹುಡುಗನಿಗೆ ಅಸೆಸ್ಮೆಂಟ್ ಮಾಡ್ತೀವಿ, ಹಾಗೆ ಪೇರೆಂಟ್ಗಳಿಗೂ ಅಸೆಸ್ ಮಾಡ್ತೀವಿ. ಇದು ಅವರ ಆ್ಯಟಿಟ್ಯೂಡ್ ಏನಿರುತ್ತೆ, ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅದ್ರ ಜೊತೆಗೆ ಅವರ ಫೈನಾನ್ಷಿಯಲ್ ಸ್ಟೇಟಸ್ ಕೂಡ ಮಾಡ್ತೀವಿ.